ಜೈ ಹಿಂದ್. ನನ್ನ ಕರ್ನಾಟಕದ ಯುವಕರಿಗೆ ಒಂದು ಸಂದೇಶ. ನನ್ನ ಹೆಸರು ರವಿ ಪಟ್ಟಣಶೆಟ್ಟಿ ಅಂತೇಳಿ, ಮಾಜಿ ಸೈನಿಕ. ನೋಡಿ, ಇಲ್ಲಿ ನಾನು ಏನಪ್ಪ ಅಂತಂದ್ರೆ, ಒಂದು ಯಾವುದಾದ್ರೂ ಈ ಸಮಾಜದಲ್ಲಿ ನಡೆದಿರೋ ಬಗ್ಗೆ ನನಗನ್ಸಿದ ಮಟ್ಟಿಗೆ ಒಂದು ವಿಷಯನ ಅಥವಾ ಒಂದು ಸಂದೇಶನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕಪ್ಪ ಅಂತಂದರೆ, ಈಗಿನ ಸಮಾಜದಲ್ಲಿ ಏನಿದೆ, ಯಾರಿಗೂ ಯಾರೂ ಇಲ್ಲ. ಯಾರೂ ಯಾರಿಗೂ ಇಲ್ಲ ಅಂದರೆ ಏನು, ಯಾರೇನು ಹಾಳಾಗೋಗಲಿ, ನಮ್ಮ ಪರಿವಾರ ನಮಗೆ, ನಾವು ನಮ್ಮ ಪರಿವಾರ ಇಷ್ಟು ಚೆನ್ನಾಗಿದ್ದರೆ ಸಾಕು, ಬೇರೆಯವ್ರದ್ದು ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ಥರ ಬದುಕ್ತಾ ಇದ್ದಾರೆ. ನಾನೇನಪ್ಪ ಅಂದರೆ, ನಾನು ಒಬ್ಬ ಯೋಧ. ನನ್ನ ಅಭಿಪ್ರಾಯ ಏನಂತಂದರೆ, ಈಗ ಏನಪ್ಪ ಸಮಾಜದಲ್ಲಿ ಯಾರಿಗೂ ಸಂಬಂಧ ಇಲ್ಲದೆ ಥರ ಬದುಕ್ತಾ ಇದ್ದಾರೆ, ಹೌದಾ? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಈ ದೇಶದ ಒಬ್ಬ ಯೋಧ. ನನಗೆ ಈ ಸಮಾಜದ ಬಗ್ಗೆ, ಈ ದೇಶದ ಬಗ್ಗೆ, ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ತಾಲೂಕು ಬಗ್ಗೆ ನನಗೆ ತುಂಬ ಗೌರವ ಇದೆ. ನಾನೇನಪ್ಪ ಅಂತ ತಿಳ್ಕೊತೀನಿ ಅಂದರೆ, ಈ ದೇಶನೇ ನನ್ನ ಪರಿವಾರ. ಯಾಕಂದರೆ ನಾವು ಜಾತಿನೂ ನಡೆಸಲ್ಲ, ಒಬ್ಬ ಒಳ್ಳೆಯ ಮನುಷ್ಯತ್ವ ಇರೋ ಪ್ರತಿಯೊಬ್ಬ ಮನುಷ್ಯನೂ ನಮ್ಮ ಪರಿವಾರದವನು ಅಂತ ನಾನು ನಂಬ್ತೀನಿ. ನೋಡಿ, ಈಗ ನಾನು ಸುಮಾರು ಘಟನೆಗಳು ನೋಡಿದೆ. ಧಾರವಾಡ ಜಿಲ್ಲೆಯಲ್ಲಿ ನೋಡಿದೆ, ಹಾಸನ, ಮಂಡ್ಯ ಯುವಕರು ಏನಪ್ಪ ಅಂತಂದರೆ ಹೋರಾಟ ಮಾಡೋದು, ಉದ್ಯೋಗಕ್ಕಾಗಿ ಹೋರಾಟ ಮಾಡೋದನ್ನು ನಾನು ನೋಡಿದ್ದೀನಿ. ಯುವಕರೇ, ನಾನು ನಿಮಗೆ ಯುವಕರೇ ನಿಮಗೇನು ಹೇಳೋಕ್ಕೆ ಬಯಸ್ತೇನೆ ಅಂತಂದರೆ, ನೀವು ಸ್ಟೇಟ್ ಗೌರ್ಮೆಂಟ್ ನೌಕರಿನೇ ಬೇಕಂತ ಹೇಳಿ ಬಯಸ್ಬೇಡ್ರಿ. ನೀವು ಓದಿರ್ತೀರ ಚೆನ್ನಾಗಿ, ಅದೇನಿರಲ್ಲ ಅಂತ ಹೇಳಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ CGL ಕಾಲ್ಫಾರ್ಮ್ ಆಗಿದೆ. 12,700 ಚಿಲ್ಲರೆ ವೇಕೆನ್ಸಿಗಳಿದ್ದಾವೆ. ಮತ್ತು UPSC ಎಕ್ಸಾಮ್ಗಳಿವೆ. ನೀವು PUC ಸೆಕೆಂಡ್ ಇಯರ್ ಪಾಸಾಗಿ ಡಿಗ್ರಿ ಮಾಡಿದವ್ರಿಗೆ ಅಲ್ಲಿ ಅವಕಾಶಗಳಿವೆ. ನಾನು ಏನು ಹೇಳ್ತೇನಪ್ಪ ಅಂತಂದರೆ, ನೀವೇನು ಮಾಡಿರಿ, ಗೂಗಲಲ್ಲಿ ಹೋಗಿ ಜಾಬ್ ಅಲರ್ಟ್ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆವಾಗ ನಿಮ್ಗೆ ಯಾವ ಇದರಲ್ಲಿ, ಯಾವ ಇಲಾಖೆಯಲ್ಲಿ, ಯಾವ ರಾಜ್ಯದಲ್ಲಿ ಮತ್ತು ಕೇಂದ್ರೀಯ ಮತ್ತು ರಾಜ್ಯವಾರು ನಿಮಗೆ ಉದ್ಯೋಗ ಎಲ್ಲೆಲ್ಲಿದೆ ಅಂಥೇಳಿ ಅದರಲ್ಲಿ ತೋರಿಸ್ತಾರೆ. ನಾನು ನಿಮಗೇನು ಹೇಳೋಕ್ಕೆ ಬಯಸ್ತೇನೆ ಅಂತಂದರೆ, ಈ ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಬಡತನ ಇದೆ, ಬೆಲೆ ಏರಿಕೆ ಆಗಿದೆ, ಗೊತ್ತು, ಹೌದಾ? ಒಬ್ಬ ಮನುಷ್ಯ ಜೀವನ ಮಾಡಬೇಕಂತಂದ್ರೆ ತುಂಬ ಕಷ್ಟ ಇದೆ ಅಂತ ನನಗೆ ಗೊತ್ತು. ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನೋಡಿ, ನೀವು C ಗ್ರೇಡ್ ನೀವು ಓದಿರ್ತೀರ, ಇಲ್ಲ ಅಂತ ಹೇಳಲ್ಲ. ನಿಮ್ಮ ಹಣೆ ಬರದಲ್ಲಿ ಏನಿದೆ ಅದು ದೇವ್ರಿಗೆ ಗೊತ್ತು. ನಾವು ಏನಪ್ಪ ಕೈಲಿ ಆಗ್ಲಿರ್ದೇನಂತೀವಿ, ಹಣೆ ಬರ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಾವು ಮಾಡೋ ಕೆಲಸ ನಾವು ಮಾಡಬೇಕು. ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಮೊದಲು ನೀವು C ಗ್ರೇಡಲ್ಲೇ ಸೇರ್ಕೊರಿ. ಆಮೇಲೆ ಆಯಾ ಇಲಾಖೆಯಲ್ಲಿ ನಿಮಗೇನಿದೆ ಅದಪ್ಪ ಅಂದರೆ, ನಿಮ್ಮ ಅರ್ಹತೆಗೆ ತಕ್ಕಂಗೆ ನಿಮಗೆ ಬಡ್ತಿ ಸಿಗ್ತಾವೆ. ಆದ್ದರಿಂದ ನಿಮ್ಮಲ್ಲಿ ಏನು ಹೇಳ್ತಾ ಇದ್ದೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಈಗ CGL ಕರೆದಿದ್ದಾರೆ. CGLಲ್ಲಿ ಏನಪ್ಪ ಅಂತಂದರೆ, ಕಂಬೈನ್ಡ್ ಗ್ರ್ಯಾಜುಯೇಷನ್ ಇದರಲ್ಲಿ ಏನಂತಂದರೆ ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ. ಸ್ಟೇಟ್ ವೈಸ್ ಇರೋಲ್ಲ, ಕೇಂದ್ರೀಯದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ. ಚೆನ್ನಾಗಿ ಓದಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಮನಸ್ಸನ್ನ ಕುಗ್ಗಿಸ್ಕೋಬೇಡ್ರಿ. ಯಾಕಪ್ಪ ನಮ್ಗೆ ಜಾಬ್ ಆಗ್ತಾಯಿಲ್ಲ, ಸ್ಟೇಟ್ ಗೌರ್ಮೆಂಟ್, ನಾನು ಪೊಲೀಸ್ ಇಲಾಖೆಗೆ ಹೋಗ್ಬೇಕಾಗಿತ್ತು, ನಾನು ಶಿಕ್ಷಣ ಇಲಾಖೆಗೆ ಹೋಗ್ಬೇಕಾಯ್ತು, ನಾನು ಆರೋಗ್ಯ ಇಲಾಖೆಗೆ ಹೋಗ್ಬೇಕಾಯ್ತು ಅಂಥೇಳಿ ಹೊರಗ್ಬಿಡ್ರಿ. ಇದು ಒಂದು ಅವಕಾಶ ಸಿಕ್ಕಿದೆ ನೋಡಿರಿ. ಸೆಂಟ್ರಲ್ ಗೌರ್ಮೆಂಟ್ ನೌಕರಿಗಳು ಚೆನ್ನಾಗಿವೆ, ಒಳ್ಳೆ ಪೇಮೆಂಟ್ ಇದೆ, ಒಳ್ಳೆ ವ್ಯವಸ್ಥೆ ಇದೆ. ಕ್ವಾರ್ಟರ್ ಆಗಲಿ ಅಥವಾ ನಿಮ್ಮ ಲೀವ್ ರಜೆ ಇದೆಲ್ಲ ಟೋಟಲ್ ಒಳ್ಳೆ ವ್ಯವಸ್ಥೆ ಇದೆ. ನಿಮ್ಮಲ್ಲಿ ದಯವಿಟ್ಟು ನನ್ನೊಂದು ಮನವಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಓದ್ರಿ. ಓವರ್ ಕಾನ್ಫಿಡೆಂಟ್ ಇರೋಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರು ನೋಡಿ ಅವ್ನು ಹಂಗಾದ, ನಾವು ಹಿಂಗಾದ ಅಂಥೇಳಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಏನಪ್ಪ ಅಂತಂದರೆ, ನಿಮ್ಮ ಜೀವನಕ್ಕೆ ನೀವೇ ಹೊಣೆಗಾರರು. ಸುಮ್ಮನೆ ಸಮಯ ವ್ಯರ್ಥ ಮಾಡದೆ ಅಪ್ಲಿಕೇಶನ್ ಹಾಕಿ. ನಾನು ನಿಮ್ಮಲ್ಲಿ ಇನ್ನೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಏನಪ್ಪ ಅಂತಂದರೆ, ಈ ಗೂಗಲಲ್ಲಿ ಹೋಗಿ ಜಾಬ್ ಅಲರ್ಟ್ ಅಂತ ಹೊಡೆದು ಅದರಲ್ಲಿರೋ ನಿಮ್ಮ ಅರ್ಹತೆಗೆ ತಕ್ಕಂತೆ ಯಾವ್ಯಾವ ವೇಕೆನ್ಸಿ ಇದಾವೆ, ಯಾವ ಇಲಾಖೆಯಲ್ಲಿ ಖಾಲಿ ಇದಾವೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ರಾಜ್ಯ ಸರ್ಕಾರದೇ ಆಗಲಿ, ಅಲ್ಲಿ ಮಾಡಿ ನೋಡೋಣ. ಈಗ ಹೊಸದಾಗಿ ಸಿದ್ದರಾಮಯ್ಯನವರು ನಿವೃತ್ತಿ ಹೊಂದಿದರು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ. ಅವರಲ್ಲಿ ನೋಡೋಣ, ಅವ್ರದ್ದು ಏನು ಬದಲಾವಣೆ ಮಾಡ್ತಾರೆ ಅಂತ ನೋಡೋಣ. ನನಗನ್ಸುತ್ತೆ ಅವರು ಒಂದು ಒಳ್ಳೆ ಬದಲಾವಣೆ ಮಾಡ್ಬೋದು ಅಂತ ಅನಿಸುತ್ತೆ. ನೋಡೋಣ. ಯುವಕರಿಗೆ ಕುಗ್ಗಕ್ಕೆ ಹೋಗಬೇಡಿ. ಇವತ್ತಿನ ಯುವಕರೇ ನಾಳಿನ ಪ್ರಜೆಗಳಂತಿದೆ. ಯಾರು ಯಾವುದೇ ರೀತಿ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ CGLಗೆ ನಿಮ್ಮ ಅರ್ಹತೆಗೆ ತಕ್ಕಂತೆ ನೀವು ಅಪ್ಲಿಕೇಶನ್ ಹಾಕಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಚೆನ್ನಾಗಿ ಓದಿ ಮುಂದೆ ಬರ್ರಿ. ಇವತ್ತಿನ ಯುವಕರೇ ನಾಳಿನ ಪ್ರಜೆಗಳು. ಜೈ ಜವಾನ್, ಜೈ ಕಿಸಾನ್, ಕಾಯಕವೇ ಕೈಲಾಸ. ಜೈ ಹಿಂದ್.